ರಾಜಧಾನಿ ಬೆಂಗಳೂರು. ವಿಜಯನಗರದ ಅರಸು ವೀರಬಲ್ಲಾಳನಿಂದ ಬೆಂದಕಾಳೂರು ಎಂದು ನಾಮಕರಣ ಮಾಡಲ್ಪಟ್ಟ ನಗರ. ಈಗ ಬೆಂಗಳೂರು ಎಂಬ ನಾಮಧೇಯದಿಂದ ಕರ್ನಾಟಕದ ರಾಜಧಾನಿಯಾಗಿ ರಾರಾಜಿಸುತ್ತಿದೆ. ಕರ್ನಾಟಕದ ಬಹುತೇಕ ಎಲ್ಲ ನಾಗರಿಕ ವ್ಯಾಪಾರ, ವ್ಯವಹಾರ, ವಹಿವಾಟುಗಳಿಗೆ ತವರಿನಂತಿರುವ ಉದ್ಯಾನ ನಗರಿ ಬೆಂಗಳೂರು ಭಾರತದಲ್ಲಿ ಅತ್ಯಂತ ವೇಗ ಸ್ಥಿತಿಯಲ್ಲಿರುವ ಚಟುವಟಿಕೆಯ ಕೇಂದ್ರ ಎಂಬುದು ಅದರ ಹೆಗ್ಗಳಿಕೆ. ಬೆಂಗಳೂರು ಜಿಲ್ಲೆಯು ಸುಮಾರು 2120 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣತೆಯನ್ನು ಹೊಂದಿದೆ. ಕರ್ನಾಟಕದ ಹೃದಯವಾಗಿರುವ ಬೆಂಗಳೂರು ಈಶಾನ್ಯದಲ್ಲಿ ಕೋಲಾರ ಜಿಲ್ಲೆಯಿಂದಲೂ, ವಾಯುವ್ಯದಲ್ಲಿ ತುಮಕೂರಿನಿಂದಲೂ, ನೈಋತ್ಯದಲ್ಲಿ ಮಂಡ್ಯ ಜಿಲ್ಲೆಯಿಂದಲೂ, ದಕ್ಷಿಣದಲ್ಲಿ ಚಾಮರಾಜನಗರದಿಂದಲೂ ಸುತ್ತುವರಿಯಲ್ಪಟ್ಟಿದೆ. ಬೆಂಗಳೂರು ಜನಸಂಖ್ಯೆಯಲ್ಲಿ ಭಾರತದಲ್ಲೇ 5ನೇ ಸ್ಥಾನವನ್ನು ಪಡೆದಿದ್ದು 6.5 ದಶಲಕ್ಷಕ್ಕೂ ಅಧಿಕವಾಗಿತ್ತೆಂದು ಅಂದಾಜು ಮಾಡಲ್ಪಟ್ಟಿದೆ. ಆರ್ಥಿಕ ಪ್ರಗತಿಯ ನಿಟ್ಟಿನಿಂದ ಭಾರತದಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ. ಮನೋವೇಗದಲ್ಲಿ ಮುನ್ನುಗ್ಗುತ್ತಿರುವ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಬೆಂಗಳೂರು ರಂಗಭೂಮಿಯಂತೆ ಶೋಭಿಸುತ್ತಾ ಇವುಗಳಿಂದಲೇ ತನ್ನ ಆರ್ಥಿಕ ಭದ್ರತೆಯನ್ನು ಕಂಡುಕೊಂಡಿದೆ. ಹಲವಾರು ಕಡೆಯಿಂದ ಅಯಸ್ಕಾಂತಕ್ಕೆ ಆಕರ್ಷಿತರಾದಂತೆ ಆಕರ್ಷಿತರಾಗಿ ಕೆಲವರು ಪ್ರವಾಸಕ್ಕಾಗಿ, ಕೆಲವರು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಬರುತ್ತಾರೆ. ಇದರಲ್ಲಿ ಇಲ್ಲಿನ ಜನಸಂಖ್ಯೆಯು ಅತಿ ವೇಗದಲ್ಲಿ ಬೆಳೆಯುತ್ತದೆ. ಇಲ್ಲಿನ ಆಕರ್ಷಕ ಸ್ಥಳಗಳು ಬೆಂಗಳೂರು ಅರಮನೆ, ವಿಧಾನಸೌಧ, ಲಾಲ್ಬಾಗ್, ಉದ್ಯಾನವನ, ರವೀಂದ್ರ ಕಲಾಕ್ಷೇತ್ರ, ಇಸ್ಕಾನ್ ಟೆಂಪಲ್, ಶ್ರೀಕೃಷ್ಣ ದೇವಸ್ಥಾನ, ಸ್ವತಂತ್ರ ಉದ್ಯಾನ, ಟಿಪ್ಪು ಅರಮನೆ, ಕಬ್ಬನ್ ಪಾರ್ಕ್, ವಿಶ್ವೇಶ್ವರಯ್ಯ ಮ್ಯೂಸಿಯಂ ಪ್ರಮುಖವಾದವು.